ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಎಂ.ಕಾಮ್ ಫಸ್ಟ್ ಸೆಮಿಸ್ಟರ್ನಲ್ಲಿ ಬರುವಂತಹ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಎರಡನೇ ಮೆಥಡ್ EPS ಮತ್ತು MPS ಕ್ಯಾಲ್ಕುಲೇಷನ್ ಅಂದರೆ EBITನ ನಾವು EPS ಹಾಗೂ MPS ಹೇಗೆ ಕಂಡುಹಿಡಿತೀವಿ ಅನ್ನೋದನ್ನು ಮತ್ತು ಪ್ಲ್ಯಾನ್ಸ್ ಯಾವ ಸೆಲೆಕ್ಟ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಇದರಲ್ಲೂ ಕೂಡ ಮೆಥಡ್ಸ್ ಇದೆ. ಸೊ ಮುಂದೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ನಮ್ಮ ಆ್ಯಪ್ ಲಿಂಕ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ನ ಜಾಯ್ನ್ ಆದರೆ ನಿಮಗೆ ಎಲ್ಲ ಸೆಮಿಸ್ಟರ್ನ ಅಂದರೆ ನೆಕ್ಸ್ಟ್ ಬರುವಂಥ ಸೆಮಿಸ್ಟರ್ ಪೂರ್ತಿ ಎಲ್ಲ ಸಬ್ಜೆಕ್ಟ್ಗಳು ಫ್ರೀಯಾಗಿರುತ್ತೆ. ಹಾಗೆಯೇ ಈ ಸೆಮಿಸ್ಟರ್ನ ಎಲ್ಲ ಸಬ್ಜೆಕ್ಟ್ಗಳು ಉಚಿತವಾಗಿರುತ್ತೆ. ಯಾವುದಾದ್ರೂ ಒಂದು ಸಬ್ಜೆಕ್ಟ್ಗೆ ನೀವು ಪೇ ಮಾಡಿ ಜಾಯ್ನ್ ಆದರೆ ಆಟೋಮೆಟಿಕ್ಕಾಗಿ ಉಳಿದಿದ್ದ ಎಲ್ಲ ಸಬ್ಜೆಕ್ಟ್ಗಳು ಮುಂದಿನ ಸೆಮಿಸ್ಟರ್ ಕ್ಲಾಸಸ್ಗಳು ಓಪನ್ ಆಗುತ್ತೆ. ಈಗ EPS ಕ್ಯಾಲ್ಕುಲೇಷನ್ಗಾಗಿ ಮೊದಲನೇ ಮೆಥಡ್ನ ಮೊದಲನೇ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಲಿವರೇಜ್ ಬಗ್ಗೆ ಹೇಳಿದ್ವಿ. 5 ಪಾರ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಲಿವರೇಜ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಕೂಡ 2ನೇ ಯೂನಿಟ್ನಲ್ಲಿ ಬರುವಂಥ ಪ್ರಾಬ್ಲಮ್. 1ನೇ ಯೂನಿಟ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ಗಳಿಲ್ಲ. 2ನೇ ಯೂನಿಟ್ನಿಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. 2ನೇ ಯೂನಿಟ್ನಲ್ಲಿ ನೀವು 2 ರೀತಿ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಬೇಕು, ಲಿವರೇಜ್ ಮತ್ತು EPS ಕ್ಯಾಲ್ಕುಲೇಷನ್. ಸೊ ಲಿವರೇಜು ಒಂದು, EPS ಇನ್ನೊಂದು ಮೆಥಡ್. ಸೊ ಈಗ 2ನೇ ಮೆಥಡ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಪಾರ್ಟ್ 1 ವಿಡಿಯೋ. ಅಂದರೆ EPSನಲ್ಲಿ ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ ಕೇಳ್ತಾರೆ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ ಮೇಲೆ ವಿಡಿಯೋಗಳನ್ನ ನಾನು ಮಾಡ್ತಾ ಹೋಗ್ತೀನಿ. 3 ರೀತಿ ವಿಡಿಯೋ ಬರುತ್ತೆ, 3 ರೀತಿ ಪ್ರಾಬ್ಲಮ್ಸ್ ಬರುತ್ತೆ. 3 ನೀವು ಪ್ರಾಕ್ಟೀಸ್ ಮಾಡಿ ಇಟ್ಕೋಬೇಕಾಗುತ್ತೆ. ನಾನು ತೊಗೊಂಡಿರೋಂಥ ಎಕ್ಸಾಂಪಲ್ ನೋಡಿ. ದ XYZ ಕಂಪ್ನಿ ಪ್ಲ್ಯಾನ್ಸ್ ಟು ಎಕ್ಸ್ಪ್ಯಾಂಡ್ ಇಟ್ಸ್ ಬಿಸ್ನೆಸ್ ಬೈ 50%. XYZ ಅನ್ನೋ ಕಂಪ್ನಿ ತನ್ನ ಬಿಸ್ನೆಸ್ನ 50% ಹೆಚ್ಚು ಮಾಡಬೇಕಂತ ಮಾಡಿದೆ. ಸೊ ಅಸೆಟ್ಸ್ ನೋಡಬೇಕು ಯಾವಾಗಲೂ. ಸೊ ಅಸೆಟ್ಸ್ನ ಟೋಟಲ್ ಎಷ್ಟಿದೆ ಅಂದರೆ 20 ಲ್ಯಾಕ್ ಇದೆ. 50% ಅಂದರೆ 10 ಲ್ಯಾಕ್ ಹೆಚ್ಚಿಗೆ ಮಾಡಬೇಕಂತ ಮಾಡಿದೆ. 50% ಆಫ್ ಟೋಟಲ್ ಅಸೆಟ್. ಸೊ 20 ಲ್ಯಾಕ್ ಮೇಲೆ 50% ಮಾಡಿದರೆ 10 ಲ್ಯಾಕ್ ರುಪೀಸ್ನ ಹೆಚ್ಚು ಮಾಡಬೇಕು, ಕಂಪ್ನಿನ ಎಕ್ಸ್ಪಾನ್ಷನ್ ಮಾಡಬೇಕಂತ ಡಿಸೈಡ್ ಮಾಡಿದೆ. ಟು ಫೈನಾನ್ಸ್ ದ ಎಕ್ಸ್ಪ್ಯಾನ್ಷನ್ ಇಟ್ ಈಸ್ ಚೂಸಿಂಗ್ ಬಿಟ್ವೀನ್ ಸ್ಟ್ರೇಟ್ 6% ಡೆಪ್ಟ್ ಇಶ್ಯೂ. ಅಂದರೆ 2 ಆಪ್ಷನ್ ಇಟ್ಕೊಂಡಿದೆ. ಒಂದು 6% ಡಿಬೆಂಚರ್, ಸಾಲದ ಮೂಲಕ ಬಂಡವಾಳವನ್ನು ಹೊಂದಿಸೋದು. 6% ಇದು ಬಡ್ಡಿ, 6% ಡಿಬೆಂಚರ್ ಅಲ್ಲ. ಸೊ 6% ಬಡ್ಡಿಯಂತೆ ಸಾಲದ ಮೂಲಕ ಹಣವನ್ನು ಹೊಂದಿಸೋದು. ಇನ್ನೊಂದು ಈಕ್ವಿಟಿ ಶೇರ್ ಮೂಲಕ ಹೊಂದಿಸೋದು. ಎಷ್ಟು ಹೊಂದಿಸ್ಬೇಕು? 20 ಲಕ್ಷ ಟೋಟಲ್ ಅಸೆಟ್ ಇದೆ. 20 ಲಕ್ಷಕ್ಕೆ 50% ಮಾಡಿದರೆ 10 ಲಕ್ಷ. ಸೊ 10 ಲಕ್ಷವನ್ನು ಸಾಲದ ರೂಪದಲ್ಲಿ ಅಥವಾ 10 ಲಕ್ಷವನ್ನು ಈಕ್ವಿಟಿ ಶೇರ್ಸ್ ರೂಪದಲ್ಲಿ ಅದು ಪ್ರಯತ್ನ ಮಾಡ್ತಾ ಇದೆ. ಎರಡರಲ್ಲಿ ಯಾವುದು ಮೆಥಡ್ಡು ಬೆಟರು? 10 ಲಕ್ಷವನ್ನು ಸಾಲ ತರೋದು ಒಳ್ಳೆಯದು, 10 ಲ್ಯಾಕ್ ರುಪೀಸ್ನ ಈಕ್ವಿಟಿ ಶೇರ್ ಮೂಲಕ ಅಮೌಂಟ್ ಕಲೆಕ್ಟ್ ಮಾಡೋದು ಒಳ್ಳೆಯದು, ನಾವು ಕಂಡುಹಿಡಿಬೇಕು. ಇಟ್ಸ್ ಕರೆಂಟ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಇನ್ಕಮ್ ಸ್ಟೇಟ್ಮೆಂಟ್ ಆರ್ ಶೋನ್ ಬಿಲೋ. ಸೊ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಹಾಗೆಯೇ ಇನ್ಕಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೆಳಗಡೆ ಅಡ್ಜಸ್ಟ್ಮೆಂಟ್ನಲ್ಲಿ ಹೇಳಿರೋದು, ಇಫ್ ಕಂಪ್ನಿ ಫೈನಾನ್ಸ್ ದ ಪ್ರಪೋಸ್ಡ್ ಎಕ್ಸ್ಪ್ಯಾನ್ಷನ್ ವಿತ್ ಡೆಪ್ಟ್ ದ ರೇಟ್ ಆಫ್ ಇನ್ಕ್ರಿಮೆಂಟಲ್ ಡೆಪ್ಟ್ ವಿಲ್ ಬಿ 6% ಆ್ಯಂಡ್ ದ ಪ್ರೈಸ್ ಪರ್ ಅರ್ನಿಂಗ್ ರೇಷಿಯೋ ಆಫ್ ದ ಈಕ್ವಿಟಿ ಶೇರ್ ವಿಲ್ ಬಿ 10. ಅಂದರೆ PV ರೇಷಿಯೋ ಅಂತ ಕರಿತೀವಿ. ಪ್ರೈಸ್ ಪರ್ ಅರ್ನಿಂಗ್ ರೇಷಿಯೋ ಅಂದರೆ ಬೇರೆ ಏನೂ ಅಲ್ಲ, PV ರೇಷಿಯೋನ ಇನ್ನೊಂದು ಹೆಸರು. 10 ರೂಪೀಸ್ ಇದೆ. ಇಫ್ ದ ಎಕ್ಸ್ಪ್ಯಾನ್ಷನ್ ಫೈನಾನ್ಸ್ಡ್ ಬೈ ದಿ ಈಕ್ವಿಟಿ, ಅಂದರೆ ಇದು ಡಿಬೆಂಚರ್ ಇದ್ದಾಗ PV ರೇಷಿಯೋ 10, ಡಿಬೆಂಚರ್ಗೆ ಇಂಟ್ರೆಸ್ಟು 6%. ಇಫ್ ಎಕ್ಸ್ಪೆನ್ಷನ್ ಈಸ್ ಫೈನಾನ್ಸ್ಡ್ ಬೈ ದಿ ಈಕ್ವಿಟಿ, ನ್ಯೂ ಶೇರ್ ಕ್ಯಾನ್ ಬಿ ಸೋಲ್ಡ್ ಅಟ್ 33.33. ಅಂದರೆ ಮಾರ್ಕೆಟ್ನಲ್ಲಿ ಶೇರ್ನ ಬೆಲೆ 33 ರೂಪಾಯಿ ಪ್ರೆಸೆಂಟ್ ಇದೆ. ಹಾಗೆಯೇ ಇದ್ರ PV ರೇಷಿಯೋ, ಈಕ್ವಿಟಿ ಶೇರ್ ಮೇಲೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ PV ರೇಷಿಯೋ 12. 3 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಅಸ್ಯೂಮಿಂಗ್ ದ್ಯಾಟ್ ನೆಟ್ ಇನ್ಕಮ್ ಬಿಫೋರ್ ಇಂಟ್ರೆಸ್ಟ್ ಆನ್ ಡೆಪ್ಟ್ ಆ್ಯಂಡ್ ಟ್ಯಾಕ್ಸ್, ಅಂದರೆ EBIT 10% ಸೇಲ್ಸ್ ಮೇಲೆ ನೀವು ಕಂಡು ಹಿಡ್ಕೋಬೇಕು EBITನ. ಸೊ EBITನ ನಾವು EPSನ ನಾವು ಯಾವ್ಯಾವ ಅಸಂಪ್ಷನ್ ಮೇಲೆ ಕಂಡುಹಿಡಿಬೇಕಂದ್ರೆ, ಸೇಲ್ಸ್ 20 ಲಕ್ಷ ಇದ್ದಾಗ, 40 ಲಕ್ಷ ಇದ್ದಾಗ, 80 ಲಕ್ಷ ಇದ್ದಾಗ 100. ಸೊ 20 ಲ್ಯಾಕ್, 40 ಲ್ಯಾಕ್, 80 ಲ್ಯಾಕ್, 100 ಲ್ಯಾಕ್ ಸೇಲ್ಸ್ ಇದ್ದಾಗ EPS ಎಷ್ಟಾಗುತ್ತೆ ನಾವು ಕಂಡುಹಿಡಿಬೇಕಂತ ಹೇಳಿದ್ದಾರೆ. ಅಷ್ಟಲ್ಲದೆ MPS ಕೂಡ ಕಂಡುಹಿಡಿ ಅಂತ ನಾವು ಅವ್ರಿಗೆ ಮೆನ್ಷನ್ ಮಾಡಿದ್ದಾರೆ. MPS ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಯೂಸಿಂಗ್ ದ ಪ್ರೈಸ್ ಪರ್ ಅರ್ನಿಂಗ್ ರೇಷಿಯೋ ಇಂಡಿಕೇಟ್ ಕ್ಯಾಲ್ಕುಲೇಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್, MPS ಅಂತ ಕರಿತೀವಿ, ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ನ. ಇಫ್ ದ ಫರ್ಮ್ಸ್ ಫಾಲೋ ದ ಪಾಲಿಸಿ ಆಫ್ ಸೀಕಿಂಗ್ ಮ್ಯಾಕ್ಸಿಮೈಸ್ ದಿ, 3ನೇ ಅಡ್ಜಸ್ಟ್ಮೆಂಟ್ನಲ್ಲಿ ಏನು ಕೇಳಿದ್ದಾರೆ ಅದಕ್ಕೆ ಕಮೆಂಟ್ ಬರೀರಿ, ಯಾವುದು ಬೆಟರು ಅದನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಎನಲ್ಲಿ, ಬಿನಲ್ಲಿ, ಸಿನಲ್ಲಿ ಹೇಳಿರೋದೇನು ಮತ್ತು ಈ 2 ಅಡ್ಜಸ್ಟ್ಮೆಂಟ್ನಲ್ಲಿ ಹೇಳಿರೋದೇನು ಅದು ಗೊತ್ತಿರಬೇಕು. ಟೋಟಲ್ನಲ್ಲಿ, ಟಾಪಿಕ್ನಲ್ಲಿ, ಹೆಡ್ಡಿಂಗ್ನಲ್ಲಿ ಎಷ್ಟು ಕಂಪ್ನಿ ಎಕ್ಸ್ಪೆನ್ಷನ್ ಮಾಡಬೇಕಂತ ಡಿಸೈಡ್ ಮಾಡಿದೆ ಅದು ಗೊತ್ತಿದೆ, 50%. ಸೊ 20 ಲ್ಯಾಕ್ ಅಸೆಟ್ಸ್ ಮೇಲೆ 50% ಮಾಡಿದರೆ ಏನಾಯಿತು? 10 ಲ್ಯಾಕ್. 10 ಲ್ಯಾಕ್ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗಬೇಕು. ಆ 10 ಲ್ಯಾಕು ಒಂದು ಡಿಬೆಂಚರ್ನಿಂದ ರೆಡಿ ಆಗಬೇಕು, ಇಲ್ಲ ಈಕ್ವಿಟಿ ಶೇರ್ನಿಂದ ಬರಬೇಕು ಹಣ ಕಂಪ್ನಿಗೆ. 2 ಆಪ್ಷನ್ ಕೊಟ್ಟಿದ್ದಾರೆ ನಮಗೆ. ಒಂದು ಬ್ಯಾಲೆನ್ಸ್ ಶೀಟ್, ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಮೊದಲೇ ಅಡ್ಜಸ್ಟ್ಮೆಂಟ್ನಲ್ಲಿ ಡಿಬೆಂಚರ್
ಮೂಲಕ ಹಣವನ್ನು ಸಂಗ್ರಹಿಸಿದಾಗ ಪಿ ವಿ ರೇಷೋ 10, ಈಕ್ವಿಟಿ ಶೇರ್ ಮೂಲಕ ಹಣವನ್ನು ಸಂಗ್ರಹಿಸಿದಾಗ ಪಿ ವಿ ರೇಷೋ 12. ಈ ಅಡ್ಜಸ್ಟ್ಮೆಂಟ್ ಪ್ರಕಾರ ಸೇಲ್ಸ್ ಎಷ್ಟು, ಇ ಬಿ ಐ ಟಿ ಎಷ್ಟು ಅಂತ ಹೇಳಿದ್ದಾರೆ. ಇ ಬಿ ಐ ಟಿ 10% ಆನ್ ಸೇಲ್ಸ್. ಸೊ ಸೇಲ್ಸ್ ಎಷ್ಟು ಅಂದರೆ 20 lakh, 40 lakh, 80 lakh, 100 lakh. ಎಮ್ ಪಿ ಎಸ್ ಕಂಡಿಡಿ ಅಂತ ಹೇಳಿದ್ದಾರೆ. ಸೊ ಎಮ್ ಪಿ ಎಸ್ ಮಾರ್ಕೆಟ್ ವ್ಯಾಲ್ಯೂ ಫಾರ್ ಇಕ್ವಿಟಿ ಶೇರ್ ಅಂದರೆ ಎಮ್ ಪಿ ಎಸ್. ಮೂರನೇದರಲ್ಲಿ ಕಮೆಂಟ್ ಬರೀರಿ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ನಮ್ಗೆ ಕೊಟ್ಟಿರುವಂಥ ಅಡ್ಜಸ್ಟ್ಮೆಂಟ್ಸ್. ಹೆಡ್ಡಿಂಗ್ ಏನು ಹಾಕೋಣ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಇ ಪಿ ಎಸ್ ಆ್ಯಂಡ್ ಎಮ್ ಪಿ ಎಸ್. ನಾವು ಎರಡು ಆನ್ಸರ್ನ ಕಂಡುಹಿಡಿತಾ ಇದ್ದೀವಿ. ಅರ್ನಿಂಗ್ ಪರ್ ಶೇರ್ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ನ ಕಂಡುಹಿಡಿತಾ ಇದ್ದೀವಿ. ಸೊ ಕಾಲಮ್ನ ಹಾಕೊಳ್ಳೋಣ. ಪರ್ಟಿಕ್ಯುಲರ್ ಕ್ವಶನಲ್ಲಿ ಹೇಳಿರೋದು 4 ಪ್ಲ್ಯಾನ್. 20 lakh ಸೇಲ್ಸ್ ಇದ್ದಾಗ, 40 lakh ಸೇಲ್ಸ್ ಇದ್ದಾಗ, 80 lakh ಸೇಲ್ಸ್ ಇದ್ದಾಗ, 100 lakh ಸೇಲ್ಸ್ ಇದ್ದಾಗ. ಸೊ 4 ಸೇಲ್ಸ್ ಇರೋದ್ರಿಂದ ನಾನು ಪರ್ಟಿಕ್ಯುಲರ್ ಕಾಲಮ್ ಆದ ನಂತರ 20 lakh, 40 lakh, 80 lakh, 100 lakh ಅಂತ ಕಾಲಮ್ ತೊಗೊಂಡಿದ್ದೀನಿ. ಸೊ 2 ಪ್ಲ್ಯಾನ್ ಕೊಟ್ಟಿದ್ದಾರೆ ನಮಗೆ. ಒಂದು ಡೆಪ್ಟ್ ಮೂಲಕ 6% ಡೆಪ್ಟ್, 6% ಬಡ್ಡಿಯಂತೆ ಸಾಲ, ಅಥವಾ ಈಕ್ವಿಟಿ ಶೇರ್ ಸಾಮಾನ್ಯ ಷೇರುಗಳ ಮೂಲಕ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ 2 ಕಾಲಮ್ ಮಾಡ್ಕೊಂಡಿದ್ದೀನಿ. 2 ಪ್ಲ್ಯಾನ್ನ ಆನ್ಸರ್ ಕಂಡುಹಿಡಿಬೇಕು ನಾವು. ಸೊ ಡೆಪ್ಟ್ ಫೈನಾನ್ಸ್, ಈಕ್ವಿಟಿ ಫೈನಾನ್ಸ್, ಡೆಪ್ಟ್ ಫೈನಾನ್ಸ್, ಈಕ್ವಿಟಿ ಫೈನಾನ್ಸ್ ಅಂತ ತೊಗೊಂಡಿದ್ದೀನಿ. ಯಾವಾಗಲೂ ಪ್ರಾಬ್ಲಮ್ ಇ ಬಿ ಐ ಟಿನಿಂದ ಪ್ರಾರಂಭ ಆಗುತ್ತೆ. ಸೊ ನಮಗೆ ಇ ಬಿ ಐ ಟಿ ಗೊತ್ತು ಎಷ್ಟು ಪರ್ಸೆಂಟ್ ಮಾಡಬೇಕಂತ. ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಲ್ಲಿ ಹೇಳಿದ್ದಾರೆ 10% ಆನ್ ಸೇಲ್. ಏನು ಇ ಬಿ ಐ ಟಿ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಇ ಬಿ ಐ ಟಿ 10% ಆನ್ ಸೇಲ್. ಸೊ ಮೊದಲೇದ್ರಲ್ಲಿ ನೋಡಿ ನಾವು ಸೇಲ್ಸ್ ಎಷ್ಟು ಬರೆದಿದ್ದೀವಿ, 20 lakh ಬರೆದಿದ್ದೀವಿ. ಸೊ 20 lakh ಮೇಲೆ 10% ಅಂದರೆ 2 lakh ಇ ಬಿ ಐ ಟಿ ಬರುತ್ತೆ. ಸೆಕೆಂಡ್ ಪ್ಲ್ಯಾನಲ್ಲಿ ನೋಡಿ 40 lakh ಸೇಲ್ಸ್ ಇದೆ. ಸೊ 10% ಮಾಡಿದಾಗ 4 lakh ಬರುತ್ತೆ. ಥರ್ಡ್ ಮೆಥಡದ್ದು 80 lakh ಸೇಲ್ಸ್ ಇದೆ. ಸೊ 10% ಮಾಡಿದಾಗ 8 lakh ಬರುತ್ತೆ. 100 lakh ಇದೆ ಸೇಲ್ಸು. 100 lakh ಮೇಲೆ 10% ಮಾಡಿದಾಗ 1 lakh, 10 lakh ಬರುತ್ತೆ. ಈಗ ಇ ಬಿ ಐ ಟಿ ಕಂಡುಹಿಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಏನು, ಇಂಟ್ರೆಸ್ಟ್ ಮೈನಸ್ ಮಾಡೋದು. ಸೊ ನಾವು ಈಗ ಇಂಟ್ರೆಸ್ಟ್ನ ಮೈನಸ್ ಮಾಡಬೇಕು. ಯಾವಾಗಲೂ ಈಕ್ವಿಟಿ ಫೈನಾನ್ಸ್ ಇದ್ದಲ್ಲಿ ಮತ್ತು ಡೆಪ್ಟ್ ಫೈನಾನ್ಸ್ ಇದ್ದಲ್ಲಿ. ಈಗ ಈಕ್ವಿಟಿ ಫೈನಾನ್ಸ್ ಫಸ್ಟ್ ನೋಡೋಣ, ಎರಡಕ್ಕೂ ನೋಡೋಣ. ಇಂಟ್ರೆಸ್ಟ್ ಆಲ್ರೆಡಿ ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ ಕೊಟ್ಟಿರುವಂಥ ಇಂಟ್ರೆಸ್ಟ್ ಎಷ್ಟಿದೆ ಅಂದರೆ 20,000 rupees ಇದೆ. ಇದು ಓಲ್ಡ್ ಇಂಟ್ರೆಸ್ಟ್ ಆಯಿತು. ಇದು ಈಕ್ವಿಟಿಗೆ ಅಂದರೆ ಯಾವುದೇ ರೀತಿ ನಾವು ಸಾಲ ತೊಗೊಳ್ಳಾರ್ದೇ ಈಕ್ವಿಟಿ ಫೈನಾನ್ಸ್ ಮೂಲಕ ಬಿಸ್ನೆಸ್ನ ಕಲೆಕ್ಟ್ ಮಾಡುವಾಗ 20,000 ಆಗುತ್ತೆ. ಅದೇ ಡಿಬೆಂಚರ್ ಕಾಲಮ್ ಏನು ಹಾಕಿದ್ದೀವಿ, ಡಿಬೆಂಚರ್ ಫೈನಾನ್ಸ್ನಲ್ಲಿ ನಮ್ಮದು ಅಸಲು ಎಷ್ಟು ಅಂದರೆ 20 ಲಕ್ಷ ನಮ್ಮದು ಟೋಟಲ್ ಅಸೆಟ್ ಇತ್ತು. 50% ನಾವು ಎಕ್ಸ್ಪೆನ್ಷನ್ ಮಾಡ್ತಾ ಇದ್ದೀವಿ. ಅಂದರೆ 20 ಲಕ್ಷಕ್ಕೆ 50% ಅಂದರೆ 10 ಲಕ್ಷ ನಮ್ಗೆ ಅಮೌಂಟ್ ಬೇಕು. ಎಷ್ಟು ಬಡ್ಡಿ ಹೆಂಗೆ, 6% ಬಡ್ಡಿ ಹೆಂಗೆ. ಸೊ 10 lakh ಮೇಲೆ 6% ಮಾಡಿದಾಗ ಎಷ್ಟಾಯಿತು, 60,000 ಆಯಿತು. ಸೊ ಎಲ್ಲಿ ನಾವು ಡೆಪ್ಟ್ ಕಾಲಮ್ ಹಾಕಿದ್ದೀವಿ ಅಲ್ಲೇ ಓಲ್ಡ್ ಪ್ಲಸ್ ನ್ಯೂ ಇಂಟ್ರೆಸ್ಟ್ ಹಚ್ಚಬೇಕು. ಓಲ್ಡ್ ಇಂಟ್ರೆಸ್ಟ್ ಎಷ್ಟು 20,000 ಪ್ಲಸ್ ನ್ಯೂ ಇಂಟ್ರೆಸ್ಟ್ ಎಷ್ಟು 60,000. 60,000 ಹೇಗೆ ಬಂತು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎರಡೂ ಟೋಟಲ್ ಮಾಡಿದ್ರೆ ಎಷ್ಟಾಯಿತು 80,000. ಆದರೆ ಈಕ್ವಿಟಿ ಕಾಲಮ್ ಇದ್ದಲ್ಲಿ ಯಾವುದೇ ನ್ಯೂ ಇಂಟ್ರೆಸ್ಟ್ ಇರಲ್ಲ, ಓನ್ಲಿ ಓಲ್ಡ್ ಇಂಟ್ರೆಸ್ಟ್. ಓಲ್ಡ್ ಇಂಟ್ರೆಸ್ಟ್ ಅಂದರೆ ಆಲ್ರೆಡಿ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರುವಂಥ ಇಂಟ್ರೆಸ್ಟ್ 20,000. ಸೊ ಡೆಪ್ಟ್ ಇದ್ದಲ್ಲೆಲ್ಲ ನಾವು 80 ತೊಗೋಬೇಕು, ಈಕ್ವಿಟಿ ಇದ್ದಲ್ಲೆಲ್ಲ 20 ತೊಗೋಬೇಕು. ಯಾಕಂದರೆ ಡೆಪ್ಟ್ ಅಂದರೆ ನ್ಯೂ ಮತ್ತು ಡಿಬೆಂಚರ್ ಮತ್ತು ಸಾಲ ಮತ್ತು ಬಡ್ಡಿ. ಈಕ್ವಿಟಿ ಇದ್ದಲ್ಲಿ ಯಾವುದೇ ಸಾಲ ಇಲ್ಲ, ಓಲ್ಡ್ ಸಾಲ ಏನಿತ್ತು ಅಷ್ಟೇ. ಸೊ ಈಗ ಮೈನಸ್ ಮಾಡಿ ನಾವು ಏನು ಕಂಡುಹಿಡಿತೀವಿ ಅಂದರೆ ಇ ಬಿ ಟಿ, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಕಂಡುಹಿಡಿತೀವಿ. ಸೊ ಮೈನಸ್ ಮಾಡಿದ ನಂತರ ಬ್ಯಾಲೆನ್ಸ್ ಇವು. ಇಂಟ್ರೆಸ್ಟ್ ಆದ ನಂತರ ನಾವು ಏನು ಮೈನಸ್ ಮಾಡಬೇಕು, ಟ್ಯಾಕ್ಸ್. ಸೊ ಕ್ವಶನಲ್ಲಿ ಟ್ಯಾಕ್ಸ್ ಏನಿದೆ ಅಮೌಂಟ್ನಲ್ಲಿದೆ, ಇಲ್ಲಿ ನೋಡಿ ಟ್ಯಾಕ್ಸು 2,10,000 ಇದೆ. ಇದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡೋಣ. ಸೊ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡೋದು ಹೇಗಂದರೆ ಆ 2,10,000 ಏನಿದೆ ಅಂದರೆ ಈ 2,10,000 ಇದೇನಿದೆ ಇದಕ್ಕೆ ಈ 6 lakh ಡಿವೈಡೆಡ್ ಬೈ ಮಾಡಬೇಕು. ಮೇಲಿನ ಅಮೌಂಟ್ಲೆ ಇಂಟು 100 ಮಾಡ್ಕೋಬೇಕು, ಒಂದು ಪರ್ಸೆಂಟೇಜ್ ಬರುತ್ತೆ. 2,10,000 ಡಿವೈಡೆಡ್ ಬೈ 6 lakh ಇಂಟು 100 ಎಷ್ಟು ಪರ್ಸೆಂಟ್ ಬಂತು, 35%. ಸೊ ಅದನ್ನು ಇಲ್ಲಿ ನಮ್ಗೆ ಬಂದಿರುವಂಥ ಎಲ್ಲ ಇ ಬಿ ಟಿ ಆನ್ಸರ್ಗೆ 35% ಮಾಡಿ ನಾವು ಟ್ಯಾಕ್ಸ್ನ ಹಚ್ಚಬೇಕು. ಯಾಕಂದ್ರೆ 35% ಪ್ರೀವಿಯಸ್ ಟ್ಯಾಕ್ಸ್ ಎಷ್ಟಿರುತ್ತೆ ಸೇಮ್ ಕಂಟಿನ್ಯೂಸ್ ಆಗುತ್ತೆ. ಸೊ 35% ನಾವು ಮೇಲಿರೋ ಅಮೌಂಟ್ ಅಂದರೆ ಇಲ್ಲಿರೋ ಎಲ್ಲ ಅಮೌಂಟ್ ಏನು ಇ ಬಿ ಟಿ ಇದೆ ಇದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಇ ಬಿ ಟಿ ಅಮೌಂಟ್ ಮೇಲೆ 35% ಮಾಡಿದಾಗ ಈ ಅಮೌಂಟ್ಸ್ಗಳು ಬಂದಿವೆ. ಮೈನಸ್ ಮಾಡಿ ನಾವು ಬ್ಯಾಲೆನ್ಸ್ನ ಕಂಡಿದ್ದೇನೆ, ಅದನ್ನು ಇ ಎ ಟಿ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಕ್ತು. ನೆಕ್ಸ್ಟ್ ಸ್ಟೆಪ್ ಏನಂದರೆ ನಂಬರ್ ಆಫ್ ಈಕ್ವಿಟಿ ಶೇರ್ ಕಂಡುಹಿಡಿಯೋದು. ನಂಬರ್ ಆಫ್ ಈಕ್ವಿಟಿ ಶೇರ್ ಕಂಡುಹಿಡಿಬೇಕಂದ್ರೆ ಮೊದಲು ಬ್ಯಾಲೆನ್ಸ್ ಶೀಟಿಗೆ ಹೋಗಬೇಕು. ಹಳೇದು ಎಷ್ಟಿದೆ ನೋಡಬೇಕು. 10 lakh ಈಕ್ವಿಟಿ ಶೇರ್ಸ್ ಇದೆ. ಒಂದು ಶೇರಿನ ಬೆಲೆ ಎಷ್ಟಿದೆ 10. ಸೊ 10 lakhನ ಡಿವೈಡೆಡ್ ಬೈ 10 ಮಾಡಿದಾಗ ಎಷ್ಟಾಗುತ್ತೆ 1 lakh ಆಗುತ್ತೆ. ಇದು ಓಲ್ಡ್ ಈಕ್ವಿಟಿ ಅಮೌಂಟ್ ಆಯಿತು.
ಸೊ ಓಲ್ಡ್ ಇಕ್ವಿಟಿ ಅಮೌಂಟು 1 ಲ್ಯಾಕು ಪ್ಲಸ್ ಡಿಬೆಂಚರ್ ಕಾಲಮ್ ಇದ್ದಲ್ಲಿ ಯಾವುದೇ ಇಕ್ವಿಟಿ ಬರಲ್ಲ. ಸೊ ಇಕ್ವಿಟಿ ಕಾಲಮ್ ಇದ್ದಲ್ಲಿ ಮತ್ತೆ ನ್ಯೂ ಇಕ್ವಿಟಿ ಬರುತ್ತೆ. ಹೇಗೆ ಬರುತ್ತೆ ಅಂದರೆ ಟೋಟಲ್ ಅಸೆಟ್ ಎಷ್ಟು 20 ಲಕ್ಷ, ಅದರಲ್ಲಿ 50% ಎಕ್ಸ್ಪೆನ್ಷನ್ ಅಂದರೆ ಎಷ್ಟು ಎಕ್ಸ್ಪೆನ್ಷನ್ ಮಾಡ್ತಿದ್ದೀವಿ 10 ಲಕ್ಷ. ಸೊ 10 ಲಕ್ಷಕ್ಕೆ ಈಗಿರೋ ಮಾರ್ಕೆಟ್ ಶೇರ್ನ ಬೆಲೆ. ಇಫ್ ಎಕ್ಸ್ಪೆನ್ಷನ್ ಈಸ್ ಫರ್ನಿಶ್ಡ್ ಬೈ ಫೈನಾನ್ಸ್ಡ್ ಬೈ ಇಕ್ವಿಟಿ ಶೇರ್, ದ ನ್ಯೂ ಶೇರ್ ವ್ಯಾಲ್ಯೂ ಈಸ್ 33.33. ಸೊ 33.33 ನಾವು ಎಕ್ಸ್ಪೆನ್ಷನ್ ಮಾಡಬೇಕಾಗಿರೋ ಅಮೌಂಟು 10 ಲಕ್ಷ ಡಿವೈಡೆಡ್ ಬೈ 10 ಅಲ್ಲ, ಫೇಸ್ ವ್ಯಾಲ್ಯೂ ತೊಗೊಳ್ಳಲ್ಲ, ಮಾರ್ಕೆಟ್ ಶೇರ್ ಪ್ರೈಸ್ ಕೊಟ್ಟಾಗ. ಅಂದರೆ ಕ್ವಶನಲ್ಲಿ 33.33 ಶೇರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ನ್ಯೂ ಇಕ್ವಿಟಿ ಶೇರ್ ವ್ಯಾಲ್ಯೂ. ಸೊ ನ್ಯೂ ಇಕ್ವಿಟಿ ಶೇರ್ ವ್ಯಾಲ್ಯೂ ಪ್ರಕಾರ 30,003 ಶೇರ್ಸ್ ಪ್ಲಸ್ ಆಗಬೇಕು. 30,003 ಶೇರ್ಸ್ನ ನಾನು ಪ್ಲಸ್ ಮಾಡ್ತಾ ಹೋಗಿದ್ದೀನಿ. ಎಲ್ಲಿ ಇಕ್ವಿಟಿ ಕಾಲಮ್ ಇದೆ ಅಲ್ಲಿ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಸೊ ಓಲ್ಡ್ ಏನಿದೆ ಬ್ಯಾಲೆನ್ಸ್ ಶೀಟ್ನಲ್ಲಿರುವಂಥ ಅಮೌಂಟ್ಗೆ ನಾವು ಏನು ಇಕ್ವಿಟಿ ಶೇರ್ ಕಂಡಿದ್ದೀವಿ ಅದು ಎಲ್ಲದಕ್ಕೂ ತೊಗೊಂಡಿದ್ದೀನಿ, ಎಲ್ಲ ಕಾಲಮ್ಗೂ. ಆದರೆ ಆ್ಯಡ್ ಮಾಡುವಂಥ ನ್ಯೂ ಶೇರ್ಸ್ ಏನಿದೆ ಕೇವಲ ಎಲ್ಲಿ ಬರುತ್ತೆ, ಎಲ್ಲಿ ಇಕ್ವಿಟಿ ನಾವು ಕಂಡುಹಿಡಿತಾ ಇದ್ದೀವಿ ಅಲ್ಲಿ ಬರುತ್ತೆ. ಈಗ EPS ಕಂಡುಹಿಡಿಯೋಣ. ಅರ್ನಿಂಗ್ ಪರ್ ಶೇರ್ ನಾವು ಕಂಡುಹಿಡಿದಿರುವಂಥ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಈ ಅಮೌಂಟ್ಗೂ ನಂಬರ್ ಆಫ್ ಶೇರ್ಸ್ ಏನು ಕಂಡುಹಿಡಿದೀವಿ ಈ ಅಮೌಂಟ್ಗೂ ಡಿವೈಡೆಡ್ ಬೈ ಮಾಡಬೇಕು. ಸೊ ಮಾಡಿದಾಗ ಈ ರೀತಿಯಾದಂಥ EPSಗಳು ಬರುತ್ತೆ, ಅರ್ನಿಂಗ್ ಪರ್ ಶೇರ್. ಅರ್ನಿಂಗ್ ಪರ್ ಶೇರ್ ಆದ ನಂತರ ನಾವು PV ರೇಷಿಯೋನ ಬರ್ಕೋಬೇಕು. ಯಾಕಂದರೆ EPS ಅಷ್ಟೇ ನಮ್ಮ ಆನ್ಸರ್ ಅಲ್ಲ, MPS ಕೂಡ ಕಂಡುಹಿಡಿಬೇಕು. MPSಗೆ ಬೇಕಾಗಿರೋದು PV ರೇಷಿಯೋ. ಸೊ ಮೊದಲು ಮತ್ತು ಎರಡನೇ ವಾಕ್ಯ ನೋಡಿ ಅಡ್ಜಸ್ಟ್ಮೆಂಟ್ನಲ್ಲಿ 10 ರೂಪೀಸ್ ಏನಿದೆ ಡಿಬೆಂಚರ್ಗೆ. ಸೊ ಡಿಬೆಂಚರ್ನಿಂದ ಹಣವನ್ನು ಸಂಗ್ರಹಿಸಿದರೆ ಇಕ್ವಿಟಿ ಶೇರ್ನ PV ರೇಷಿಯೋ 10 ಇರುತ್ತೆ. ಇಕ್ವಿಟಿ ಶೇರ್ ಮೂಲಕನೇ ಇಕ್ವಿಟಿ ಶೇರ್ ಸಂಗ್ರಹ ಮಾಡಿದರೆ 12 ರೂಪೀಸ್ PV ರೇಷಿಯೋ ಇರುತ್ತೆ. ಸೊ ಡೆಪ್ಟ್ ಇದ್ದಲ್ಲಿ 10, ಇದು ಇದ್ದಲ್ಲಿ ಏನು ಇಕ್ವಿಟಿ ಇದ್ದಲ್ಲಿ 12 ನಾವು PV ರೇಷಿಯೋ ತೊಗೋತೀನಿ. ನೆಕ್ಸ್ಟ್ ಈಗ MPSನ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ನಾವು ಕಂಡುಹಿಡಿದ್ರಂಥ ಈ EPSಗೆ PV ರೇಷಿಯೋನ ಮಲ್ಟಿಪಲ್ ಮಾಡ್ಕೊತಾ ಹೋಗಬೇಕು. ಇಂಟು 0.78ಗೆ 10 ಇಂಟು ಮಾಡಬೇಕು, ಆವಾಗ 7.8 ಬರುತ್ತೆ. ನೆಕ್ಸ್ಟು 10.68. ಸೊ ಈ ರೀತಿಯಾಗಿ ಇಂಟು ಮಾಡಿ ಕಂಡುಹಿಡಿದಿದ್ದೀವಿ. ಇವೆರಡನ್ನು ಇದನ್ನು ಇಂಟು ಮಾಡಿದಾಗ ಈ ಆನ್ಸರ್ ಬರುತ್ತೆ. ಈ ರೀತಿಯಾಗಿ ನೀವು MPSನ ಕಂಡುಹಿಡ್ಕೋಬೇಕು. ಈಗ ಎಲ್ಲ ಆನ್ಸರ್ ಕಂಪ್ಲೀಟ್. ಇದು ಸ್ಟೆಪ್, ಇದೇ ಫಾರ್ಮ್ಯಾಟ್, ಇದನ್ನು ನೀವು ನೆನ್ಪಿಟ್ಕೋಬೇಕು, ಮೇನ್ ಫಾರ್ಮ್ಯಾಟ್ ಇದು. ಈಗ ಕಮೆಂಟ್ ಬರಿಬೇಕು. ಸೊ ಕಮೆಂಟ್ ಪ್ರಕಾರ ನೋಡಿ ಏನಾಗಿದೆ, EPS ಆದರೂ ನೋಡಿ ನೀವು ಅಥವಾ ಇದನ್ನಾದರೂ ನೋಡ್ಬೋದು. MPSನ 7.8, 10.68 ಯಾವ ಜಾಸ್ತಿ ಇದೆ, ಇಕ್ವಿಟಿದು ಜಾಸ್ತಿ ಇದೆ. ಇಲ್ಲಿ ನೋಡಿ 20.8, 22.68 ಯಾವುದು ಜಾಸ್ತಿ ಇದೆ, 40 ಲ್ಯಾಕ್ನಲ್ಲಿ ಇಕ್ವಿಟಿ ಶೇರ್. ಸೊ 20 ಲ್ಯಾಕ್ ಮತ್ತು 40 ಲ್ಯಾಕ್ನಲ್ಲಿ ಇಕ್ವಿಟಿ ಶೇರ್ ನಂಬರ್ಸೇ ಜಾಸ್ತಿ ಇದೆ. ಇನ್ನು ಇದರಲ್ಲಿ ನೋಡಿ 46.68, 46.68, 46.8 ಜಾಸ್ತಿ ಇದೆ. 6 ಬೇರೆ, 8 ಜಾಸ್ತಿ. ಇದು 59.8 ಇದೆ, ಇದು 58.68 ಇದೆ. 59 ದೊಡ್ಡದು. ಸೊ ಇದರಲ್ಲಿ ಡಿಬೆಂಚರ್ ದೊಡ್ಡದಿದೆ, ಡಿಬೆಂಚರ್ ಕಾಲಮ್ನ ಅಮೌಂಟ್ ದೊಡ್ಡದಿದೆ. ಆದ್ದರಿಂದ ಕಮೆಂಟ್ ಏನು ಬರಿತೀವಿ, 20 ಲ್ಯಾಕ್ ಮತ್ತು 40 ಲ್ಯಾಕಿಗೆ ಈಕ್ವಿಟಿ ಫೈನಾನ್ಸ್ ಬೆಸ್ಟು, 80 ಲ್ಯಾಕ್ ಮತ್ತು 100 ಲ್ಯಾಕ್ಗೆ ಡೆಪ್ಟ್ ಫೈನಾನ್ಸಿಂಗ್ ಬೆಸ್ಟು. ಯಾಕಂದರೆ MPSನ ನೋಡಬೇಕು ಅಥವಾ EPSನ ನೋಡಬೇಕು. ಯಾವ್ದು ಆನ್ಸರ್ ಹೈಯೆಸ್ಟ್ ಇದೆ ಆ ಪ್ಲ್ಯಾನ್ ನಾವು ಬೆಟರ್ ಅಂತ ಬರೀಬೇಕು. ಸೊ ಇದಿಷ್ಟು ನಿಮ್ಮನ್ನ ಒಂದೇ ಮೆಥಡು. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ ಇದೆ, ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕ್ಲಾಸ್ನ ಜಾಯ್ನ್ ಆಗಿ ನಿಮಗೆ ಎಲ್ಲ ರೀತಿಯ ಸವಲತ್ತುಗಳು ಸಿಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ.